ತರಲಕ್ಕೆ ಬಯಸ್ತೀನಿ ಸರ್. ಮೊದಲನೇದಾಗಿ ನಂಬಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಯಾವ ಒಂದು ಆರೋ ಪ್ಲಾಂಟ್ಗೂ ಏನಪ್ಪಂತಂದ್ರೆ ನಮ್ಗ ರಿಪೇರಿಗೆ ದುಡ್ಡು ಕೊಡಲಾರದಂತ ಪರಿಸ್ಥಿತಿಗೆ ನಾವು ಇರ್ತಕ್ಕಂಥದ್ದು ಒಂದು ಭಾಗ. ಎರಡನೇ ಭಾಗ, ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿ ಇರುವಾಗ ಇರತಕ್ಕಂಥ 1,13,00,000 ರೂಪಾಯಿ ಬೋರ್ವೆಲ್ ಬಿಲ್ಗಳು ಸಹ ನಮಗೆ ಆಗಿಲ್ಲ. ಮತ್ತೆ ಇಡೀ ಜಿಲ್ಲೆಯಲ್ಲಿ ಒಟ್ಟು 9 ಕೋಟಿ ರೂಪಾಯಿ ಆರೋ ಪ್ಲಾಂಟ್ ರಿಪೇರಿಗೆ ಬೇಕಾಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ 2-2.5 ಕೋಟಿ ರೂಪಾಯಿ ಗುರುಮಿಟ್ಕಲ್ ಮತಕ್ಷೇತ್ರದ ಆರೋ ಪ್ಲಾಂಟ್ ರಿಪೇರಿಗೆ ದುಡ್ಡು ಬೇಕಾಗಿದೆ. ನಾನು ಅನೇಕ ಸಲ ಜಿಲ್ಲಾ ಪಂಚಾಯತಿ CS ಮತ್ತೆ ಇಲಾಖಾ ಮುಖಾಂತರ ಮಾನ್ಯ ಕಮಿಷನರ್ RWS ದವರಿಗೆ ಸುಮಾರು ಒಂದು 20-25 ಲೆಟರ್ ಏನಪ್ಪ ಇಲಾಖಾದವರಿಗೆ ಬಂದಿರತಕ್ಕಂಥದ್ದಿದೆ. ನಾನು ಒಂದನ್ನ ಸಚಿವರಿಗೆ, ಯಾಕಂದ್ರೆ ನಮ್ಮ ಭಾಗದಾಗ ಇಂಥ ಇಲಾಖೆ ಸಚಿವರು ಬಹಳ ವರ್ಷಗಳಾದ್ಮೇಲೆ ಬಂದಿರತಕ್ಕಂಥದ್ದಿದೆ. ಅದರಲ್ಲಿ ವಿಶೇಷವಾಗಿ ಪ್ರಿಯಾಂಕರಿಗೆ ಅವರು ಅದರಲ್ಲಿ ಗುರುಮಿಟ್ಕಲ್ಗೆ ನಮ್ಗೆ ನೀರಿಂದು ಸಮಸ್ಯೆ ಕೇಳ್ತಕ್ಕಂಥ ಪರಿಸ್ಥಿತಿಯನ್ನ ಬಂದಿರತಕ್ಕಂಥದ್ದು ಖೇದಕರ. ಮಾನ್ಯ ಸಚಿವರು ಒಂದು ಸಲ, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಸಚಿವರು ನಮ್ಮ ಜಿಲ್ಲೆಗೆ ಬಂದಿಲ್ಲ. ಬಂದ್ರೆ ಸ್ವಲ್ಪ ತಾವು ಬಂದು ಏನಪ್ಪದ್ರಲ್ಲಿ ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಂಡ್ರೆ, ಯಾಕಂದ್ರೆ ನೀವು ಮಾತ್ರ ಪರಿಹಾರ ಕೊಡ್ಲಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಆರೋ ಪ್ಲಾಂಟು ಕುಡಿಯಕ್ ನೀರಿಲ್ಲ ಅಂತಂದಾಗ ನಾವು ಪ್ರತಿ ಸಲ ಗ್ರಾಮಕ್ಕೆ ಹೋದಾಗ ಜನ ಯುವಕರು ಕೇಳ್ತಕ್ಕಂಥದ್ದು ಇದೆ, ನಮ್ಗೆ ಆರೋ ಪ್ಲಾಂಟ್ ಇಲ್ಲ, ನೀವು ಆರೋ ಪ್ಲಾಂಟ್ ಇಲ್ಲಾದ್ರೆ ಶಾಸಕರಾಗಿ ಏನ್ ಕೆಲಸ ಮಾಡ್ತೀರಿ ಅಂತ ತಿಳ್ಕೊಂಡು ಜನ ನಮ್ಗೆ ಕೇಳೋ ಪ್ರಶ್ನೆದಾಗ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಲಾರ್ದಂತ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಮತ್ತೆ ಬೋರ್ವೆಲ್ಗಳಿಗೆ ಬ್ಯಾಸಿಗೆ ಕಾಲದಾಗ ನಂಬಲ್ಲಿ ಯಾದಗಿರಿ ಕಲಬುರಗಿದಾಗ ಯಾವ ಪರಿಸ್ಥಿತಿ ಅಂತ ನಮ್ಕಿನ ಹೆಚ್ಚಾಗಿ ಇಲಾಖಾ ಸಚಿವರಿಗೆ ಗೊತ್ತಿರತಕ್ಕಂಥದ್ದಿದೆ. ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ, ಯಾದಗಿರಿ ಜಿಲ್ಲೆ ಇರ್ಬೋದು, ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಎಲ್ಲ ಆರೋ ಪ್ಲಾಂಟ್ಗಳಿಗೆ ದುಡ್ಡನ್ನ ಕೊಡಬೇಕು ಒಂದು. ಮತ್ತು ಹಿಂದೆ ಹಾಕಿರ್ತಕ್ಕಂಥ ಬೋರ್ವೆಲ್ ಯಾರು ಹಾಕಿದ್ದಾರೆ ಏಜೆನ್ಸಿದವ್ರು, ಅವ್ನು ನಾನು ವಾಟ್ಸಪ್ ಮೆಸೇಜ್ ಮಾಡ್ತಾನೆ, ನೀನ್ ಬಿಲ್ ಮಾಡಿಸ್ತಿದೆ, ಎಣ್ಣೆ ಕೂಡಲೇ ನಿನ್ನ ಹೆಸರಲ್ಲಿ ಅಂತ ತಿಳ್ಕೊಂಡು. ಬಹಳ ವಿಶೇಷವಾಗಿ ಈಗಾಗಲೇ ನಾನು ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದಿರತಕ್ಕಂಥದ್ದಿದೆ. ಸಚಿವರು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಇದನ್ನೆಲ್ಲ ಪರಿಹಾರ ಮಾಡ್ತಾರೆಂಬ ವಿಶ್ವಾಸದಲ್ಲಿ ನಾನಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಹಿಂದಿನ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ಆರೋ ಪ್ಲಾಂಟ್ ವಿಚಾರದಲ್ಲಿ ಇನ್ನೂ ಕೂಡ ಸಮರ್ಪಕವಾದಂಥ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ ಅಧ್ಯಕ್ಷರೇ, ಕೆಲವು ಸಂದರ್ಭದಲ್ಲಿ ಯಾರೋ ಕಂಪನಿಗಳು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಅಂದ್ಬಿಟ್ಟು ಮಾಡಿಬಿಡ್ತಾರೆ, ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಸರ್ಕಾರನೇ ಮಾಡ್ತವೆ, ಇನ್ನು ಕೆಲವು ಸಂದರ್ಭದಲ್ಲಿ ಸೊಸೈಟಿಗಳು ಮಾಡ್ಕೋತವೆ, ಅಥವಾ ಯಾರಾದರೂ ಊರ ಮುಖ್ಯಸ್ಥರು ಇಲ್ಲ ಅವ್ರ ತಂದೆ ಅವರ ಕುಟುಂಬದವರ ಒಂದು ಯಾವುದೋ ಹುಟ್ಟುಹಬ್ಬ ಆಚರಣೆಗಂತ ಡೊನೇಟ್ ಮಾಡಿಬಿಟ್ಟಿರ್ತಾರೆ. ಯಾವುದೇ ಒಂದು ರೀತಿಯಾದಂಥ ದೂರದೃಷ್ಟಿ ಇರಲಾರ್ದೆ ನಾವು ಒಂದು ಪ್ರವೃತ್ತಿ ಬೆಳೆಸ್ಕೊಂಡು ಬಿಟ್ಟಿದ್ದೀವಿ ಅಧ್ಯಕ್ಷರೇ ಆರೋ ಪ್ಲಾಂಟ್ಗಳು. ಅದಕ್ಕೆ ಮೇಂಟೆನೆನ್ಸಿಗೆ ಅವಶ್ಯಕತೆ ಇರುವಂಥ ಸಾಮಗ್ರಿಗಳು ಭಾಳ ಅದ್ರ ಬಗ್ಗೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಬಗ್ಗೆ ಯಾರು ಯೋಚನೆ ಮಾಡಿರಲಿಲ್ಲ. ಕಳೆದ 1.5 ವರ್ಷದಿಂದ ಕೂಡ ನಾವು 2 ವರ್ಷದಿಂದ ಕೂಡ ನಾನು ಎಲ್ಲ ಆರೋ ಪ್ಲಾಂಟ್ ಮ್ಯಾನುಫ್ಯಾಕ್ಚರರ್ಸಿಗೆ, ಆರೋ ಪ್ಲಾಂಟ್ ಬಾಟ್ಲಿಂಗ್ ಇದು ಯಾರು ನಿಮ್ಮ ಮಿನರಲ್ ವಾಟರ್ ಬಾಟ್ಲಿಂಗ್ ಏಜೆಂಟ್ಸ್ ಯಾರಿರ್ತಾರೆ ಅವರಿಗೆಲ್ಲರಿಗೂ ಕರೆಸಿ ಮಾತಾಡಿದ್ರು ಕೂಡ ಅವರು ಬರೇ ಅವರ ಪ್ರಾಡಕ್ಟನ್ನು ಮಾರ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಧ್ಯಕ್ಷರೇ, ಆದರೆ ಅದು ಮೇಂಟೈನ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅವರು ಕೇಳಿದಂಥ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಇದು ಇಡೀ ರಾಜ್ಯದಲ್ಲಿದೆ ಮತ್ತು ನಮ್ಮ ಭಾಗದಲ್ಲಂತೂ ವಿಶೇಷವಾಗಿ ಇದು ಕಾಳಜಿ ವಹಿಸಿ ಮಾಡಬೇಕಾಗ್ತದೆ. ಮಾನ್ಯ ಶಾಸಕರಲ್ಲಿ ಮತ್ತು ಸದನಕ್ಕೆ ನನ್ನ ಮನವಿ ಏನಿದೆ ಅಧ್ಯಕ್ಷರೇ, ಇದಕ್ಕೆ ಒಂದು ನೀಲಿ ನಕ್ಷೆಯನ್ನು ನಾವು ಹಾಕ್ತಾ ಇದ್ದೀವಿ. ಮೊನ್ನೆ ಒಂದು ನೀರಿಗೋಸ್ಕರ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಇದನ್ನ ತಗೊಂಡಿದ್ದೀವಿ ಯುವ ಶಾಸಕರೇ. ಇವರ ಆಕ್ಷನ್ ಪ್ಲಾನು ಸುಮಾರು 124 ಲಕ್ಷದ್ದು ಬಂದಿದೆ. ಅದಕ್ಕೆ ಒಂದು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಕೂಡ ಚಿಂತನೆ ನಡೆದಿದೆ. ಆ ರೂಪ ರೇಷೆಗಳನ್ನು ಹಾಕಿದ ತಕ್ಷಣ ಮಾನ್ಯ ಶಾಸಕರ ಗಮನಕ್ಕೆ ತರ್ತೀನಿ. ಅದು ಹೊರತುಪಡಿಸಿ ಹಿಂದಿನ ವರ್ಷ 9ನೇ ತಿಂಗಳಿಗೆ 3,000 ಪ್ರತಿ ತಿಂಗಳು ಇದಕ್ಕೋಸ್ಕರ ಮೇಂಟೆನೆನ್ಸಿಗೋಸ್ಕರನೇ ಪಂಚಾಯತ್ನಲ್ಲಿ ಹಣ ಮೀಸಲಿಡಬೇಕಂತನೂ ಕೂಡ ಆದೇಶವನ್ನು ಮಾಡಿದಾಗ ಸುಮಾರು 56.54 ಲಕ್ಷ ಈಗಾಗಲೇ ಇದರ ಆರೋ ಪ್ಲಾಂಟ್ ಮೇಂಟೆನೆನ್ಸ್ಗೆ ಯಾದಗಿರಿ ಡಿಸ್ಟ್ರಿಕ್ಟಿಗೆ ಬಂದಿದೆ. ಗುರುಮಿಟ್ಕಲ್ಲಲ್ಲಿ ಕೂಡ ಏನು
RO ಪ್ಲಾಂಟ್ಸ್ ಕೆಲಸ ಇಲ್ಲ, ಅದು ಸುಮಾರು 200ಕ್ಕಿಂತ ಹೆಚ್ಚಿದೆ ಅಧ್ಯಕ್ಷರೇ. ಟೆಂಪರರಿಲಿ ನಮ್ಮ ಯಾದಗಿರಿನಲ್ಲಿ ಕೆಲಸ ಮಾಡ್ತಾ ಇರೋದು. ಅದನ್ನ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಇದು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ನಲ್ಲಿ ಹಾಕ್ಬೋದಾ ಅಂತ ನೋಡ್ಬಿಟ್ಟು ಅವ್ರಿಗೆ ತಿಳಿಸ್ತೀನಿ. ಮತ್ತು ವಿಶೇಷವಾಗಿ ಅವರ ಎರಡನೇ ಪ್ರಶ್ನೆ ಇರೋದು ಅವರು ಏನು ಹಿಂದಿನ ವರ್ಷ ಏನು ಬೋರ್ವೆಲ್ಗಳನ್ನು ಕೊಡಿಸಿದ್ದಾರೆ ಅದರದ್ದು ಇನ್ನೂ ಬಿಲ್ ಪಾವತಿ ಆಗಿಲ್ಲ ಅಂತ. ನಮಗೆ ಪ್ರಪೋಸಲ್ ಬಂದಿದ್ದೆ ಮಿಡ್ ಡಿಸೆಂಬರ್ ಬಂದಿದೆ ಶರಣಗೌಡ್ರೆ. ಸೊ ಅದನ್ನ ಪರಿಶೀಲನೆ ಹಂತದಲ್ಲಿದೆ. ಸುಮಾರು 160 ಲಕ್ಷ ಯಾದಗಿರಿದು ಪೆಂಡಿಂಗ್ ಇದೆ ಅಧ್ಯಕ್ಷರೇ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ವಿ ವಿಲ್ ರಿಲೀಸ್ ದ ಅಮೌಂಟ್ ಇಫ್ ಇಟ್ ಇಸ್ ಎಲ್ಲ ಕ್ರೈಟೀರಿಯಾನ ಫುಲ್ಫಿಲ್ ಆಗ್ತಾ ಇದ್ರೆ, ಮಾನದಂಡಗಳು ಫುಲ್ಫಿಲ್ ಆಗ್ತಾ ಇದ್ರೆ ಮಾಡ್ತಾ ಇದ್ದೇವೆ, ಅದು ಮಾಡಿಸ್ತೀನಿ ಅಧ್ಯಕ್ಷರೇ. ಬಟ್ RO ಪ್ಲಾಂಟ್ಸ್ ವಿಚಾರವಾಗಿ ಒಂದು ನೀಲಿ ನಕ್ಷೆ ಬೇಕಾಗಿದೆ. ಎಲ್ಲ ಸದನದವರಿಗೆ ನಾನು ಕೇಳ್ತಾ ಇದ್ದೀನಿ, ಇದು ಹಿಂದೆನೂ ಕೇಳಿದ್ದೆ ಅಧ್ಯಕ್ಷರೇ, 6 ತಿಂಗಳು ಟೈಮ್ ಕೊಡಿ, ನಾನು ಮಾಡಿಸ್ತೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಬಟ್ ಹೋಪ್ಫುಲಿ ಈ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಇದಕ್ಕೋಸ್ಕರ ಒಂದು ವಿಶೇಷವಾದಂತ ಯಾವ್ದಾದ್ರು ಯೋಜನೆ ಮಾಡಬಹುದು ಅಂತ ಕೂಡ ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ, ಖಂಡಿತವಾಗಿ ಅಧ್ಯಕ್ಷರೇ, ಇಟ್ಸ್ ಮೈ ಡ್ಯೂಟಿ. ಬಟ್ ಏನಾಗ್ತಾ ಇದೆ, ಇದೆಲ್ಲಾನು ಖಾಸಗಿ ವಲಯದಲ್ಲಿ ಇರೋದ್ರಿಂದ ಸ್ವಲ್ಪ ಅವ್ರ ಮೇಲೆ ನಾವು ಹೆಚ್ಚು ಭಾರ ಹಾಕ್ಬೇಕಾಗ್ತದೆ, ಅದಕ್ಕೆ ದುಡ್ಡು ಬೇಕಾಗ್ತದೆ. ಆಮೇಲೆ ಇವರೆಲ್ಲರೂ ಎಕ್ಸ್ಪೆನ್ಸಿವ್ ಟೆಕ್ನಾಲಜೀಸ್ ಬಂದಿದೆ ಅಧ್ಯಕ್ಷರೇ ಈಗ. ಸೊ ಅದರಿಂದ ಅದೆಲ್ಲಾನು ಪರಿಶೀಲನೆ ಮಾಡಿಬಿಟ್ಟು ಒಂದು ನೀಲಿ ನಕ್ಷೆ ಹಾಕ್ಬಿಟ್ಟು ಸದನ ಮುಂದೆ ಇಡ್ತೀನಿ. ಎಸ್ ಅದೇ ಅದಕ್ಕೆ ಪೂರಕವಾಗಿ ಮಾನ್ಯ ಸಚಿವ ಒಂದ್ ನಿಮಿಷ ಸರ್, ಜಲಧಾರೆ ದಯಮಾಡಿ ಸರ್ ಪ್ಲೀಸ್, ನಮ್ಮ ಪರಿಸ್ಥಿತಿ ಗಂಭೀರ ಇದೆ, ದಯಮಾಡಿ ಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿ. ಅವರು ಜಲಧಾರೆ ಬಗ್ಗೆ ಹೇಳ್ತಾ ಇದ್ರು, ಅದು ಪ್ರತ್ಯೇಕವಾದಂತ ಮೀಟಿಂಗ್ ಮಾಡಿ. ಏನಿಲ್ಲ ಸರ್, ಒಂದೇ ತಮ್ಮ ಪೂರಕ ಸರ್, ಅವತ್ತು ಗೃಹ ಮಂತ್ರಿಗಳಿದ್ರು ವಾಟರ್ ಸಪ್ಲೈ ಕೇಳ್ತಾ ಇದ್ದಾರೆ. ಜಲಧಾರೆ ಏನಾಗಿದೆ ಸರ್ ಅಂದ್ರೆ, ಈ OHT ಗೆ ಬಂದು ಏನ್ ಬಂದ್ರೆ ಮಾಡ್ತಕ್ಕಂಥ ಪೈಪ್ ಲೈನ್ ಗಳಿಗೆ ಎಸ್ಟಿಮೇಟೇ ಮಾಡಿಲ್ಲ ಸರ್. ಯಾವ್ದ್ರಿ? ಈ ಜಲಧಾರೆ JJM ಗೆ ಏನ್ ಬಂದು ಕನೆಕ್ಷನ್ ಮಾಡ್ತಕ್ಕಂಥ ಜಲಧಾರೆ ಏನ್ ಇದೆಯಲ್ಲ ಸರ್, ಅದು OHT ಗೆ ಏನಪ್ಪ ಅಂದ್ರೆ ಮಾಡ್ತಕ್ಕಂಥ ಪೈಪ್ ಲೈನ್ ಗೆ ಏನಪ್ಪ ಅಂದ್ರೆ ಅವರು ಎಸ್ಟಿಮೇಟೇ ಮಾಡಿಲ್ಲ. ನಾನೇ ಏನಪ್ಪ ಅಂದ್ರೆ ಖುದ್ದು ಹೋಗಿ ಬಂದು ಆಲ್ರೆಡಿ ಇಲಾಖೆಗೆ ಒಂದು ಪತ್ರನೂ ಕೊಟ್ಟಿರ್ತಕ್ಕಂಥದ್ದಿದೆ ಒಂದು ಸರ್. ಎರಡನೇದು ವಿಶೇಷವಾಗಿ ಸಚಿವರಲ್ಲಿ ನಾನು ಕೇಳ್ತಕ್ಕಂಥದ್ದು, ಗುರುಮಿಟ್ಕಲ್ಗೆ ಸ್ವಲ್ಪ ನೀರಿಂದು ಬಹಳ ಪ್ರಾಬ್ಲಮ್ ಇದೆ, ಬೋರ್ವೆಲ್ ಮತ್ತು RO ಪ್ಲಾಂಟ್. ಮತ್ತೊಂದು ಸಚಿವರಲ್ಲಿ ಇನ್ನೊಂದು ಹೇಳ್ತಕ್ಕಂಥದ್ದು, ಒಂದು ಸಲ ಜಿಲ್ಲಾಕ್ಕ ಬಂದು ಸ್ವಲ್ಪ ತಾವು ಮೀಟಿಂಗ್ ಮಾಡಿದ್ರೆ ಮಾತ್ರ ಇಲಾಖೆಯಿಂದ ಏನೇನು ಸಮಸ್ಯೆ ಅಂತ ತಿಳ್ಕೊಂಡು ಗೊತ್ತಿದೆ, ಅದನ್ನ ತಾವು ಬಗೆಹರಿಸಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಏನು ಕೆಲವು ಸಮಸ್ಯೆಗಳು ಬಳಿಚಕ್ರದವರು ನನಗೆ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟು ನಾವು ಮಾಡಿದ್ವಿ. ಅವ್ರ ಜಲಧಾರೆದು ಯಾವುದೋ ಟೆಕ್ನಿಕಲ್ ಎಸ್ಟಿಮೇಟ್ ಸರಿಯಾಗಿಲ್ಲ ಅಂತ ಇದ್ರೆ ಅದನ್ನ ನಾನು ಪರಿಶೀಲನೆ ಮಾಡಿ ನಾವು ಹೇಳ್ತೀವಿ. ಬಟ್ ಪ್ರತಿ ತಿಂಗಳು 2ನೇ ತಾರೀಕು ಅಧ್ಯಕ್ಷರೇ ಎಲ್ಲ CEOಗಳದ್ದು ನಾವು ಮೀಟಿಂಗ್ ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು RWSದು ರೂರಲ್ ವಾಟರ್ ಸಪ್ಲೈ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಜಲಧಾರೆ ಇದಿರ್ಬೋದು, ಅವೆಲ್ಲಾನು ಮೀಟಿಂಗ್ ಪ್ರತಿ ತಿಂಗಳು ನಡೀತದೆ. ಇನ್ಫ್ಯಾಕ್ಟ್ ನಾವು ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರುವಂಥ ದುಡ್ಡು, ಈ ಯಾಕಂದರೆ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಪರವಾಗಿ ನಾವು 15,000 ಕೋಟಿ ರೂಪಾಯಿ ಹೆಚ್ಚು ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಿಂದ. ಖಂಡಿತವಾಗಿ ಗುರುಮಿಟ್ಕಲ್ ಇರ್ಬೋದು, ಯಾದಗಿರಿ ಇರ್ಬೋದು, ಯಾವ್ದು ಟೆಕ್ನಿಕಲ್ ಅಸೆಸ್ಮೆಂಟ್ ತಪ್ಪಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದನ್ನ ಪುನರ್ ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಮಾಹಿತಿ ಕೊಡ್ತೀನಿ. ಅದು ದರ್ಶನ್. ಮನೆಯ ಅಧ್ಯಕ್ಷರೇ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜಸಾಗರ ಅಣೆಕಟ್ಟಿನ ಬೃಂದಾವನ್ ಗಾರ್ಡನ್ ಪ್ರವೇಶಿಸಲು ಹಾಗೂ ಹಲವಾರು ಹಳ್ಳಿಗಳ ಸಂಪರ್ಕ ಕಲ್ಪಿಸಲು ಸೇತುವೆ ಹಾದು ಹೋಗಲು ಶುಲ್ಕ ವಸೂಲಾತಿ ಮಾಡುತ್ತಿರುವ ಬಗ್ಗೆ ಮಾನ್ಯ ಉಪಮಂತ್ರಿಗಳಿಗೆ ಗಮನ ಸೆಳೆಯಲು ಬಯಸುತ್ತೇನೆ. ಉಪಮುಖ್ಯಮಂತ್ರಿಗಳು. ಅಧ್ಯಕ್ಷರೇ, ಅವ್ರು ಕೇಳಿದ್ದಾರೆ, ಬಟ್ ಎಲ್ಲಿ ನಾವು ಎಲ್ಲ ಕಾಲದಲ್ಲೂ ಶುಲ್ಕ ವಸೂಲಿ ಆಗ್ತಿತ್ತು, ಎಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ಬೃಂದಾವನ್ ಪ್ರವೇಶ ಶುಲ್ಕ, ವಾಹನ ಪಾರ್ಕಿಂಗ್ ಶುಲ್ಕ ಮತ್ತು ಕೆಳ ಸೇತುವೆ ಶುಲ್ಕ ವಸೂಲಾತಿ ಈಗಾಗಲೇ ಸುಮಾರು ಹಿಂದಿನಿಂದನೂ ಕೂಡ ನಡೀತು. ಸೊ ಟೆಂಡರ್ ಕೂಡ ಕರೆದಿದ್ದೀವಿ, ಬಿಡ್ ಕೂಡ ಆಗಿದೆ. ನೀವು ಅದನ್ನ ಫ್ರೀ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ? ಇಲ್ಲ, ಫ್ರೀ ಮಾಡಿ ಅಂತ ಕೇಳ್ತಲ್ಲ ಮಾನ್ಯ ಉಪಮಂತ್ರಿಗಳೇ. ಈಗ ಅಲ್ಲಿ ಹಳ್ಳಿಗಳಿಗೂ ಹೋಗೋಕ್ಕೆ ಅದೇ ಬ್ರಿಡ್ಜ್ ಯೂಸ್ ಮಾಡ್ತಾರೆ, ಮತ್ತೆ ಬೃಂದಾವನ್ ಗಾರ್ಡನ್ ಹೋಗೋಕ್ಕೂ ಅದೇ ಬ್ರಿಡ್ಜ್ ಯೂಸ್ ಮಾಡ್ತಾರೆ. ನಾವು ಕೇಳ್ತಿರೋದಿಷ್ಟೇ, ಹಳ್ಳಿಗಳಿಗೆ ಯಾರು ಹೋಯ್ತಾ ಇದ್ದಾರೆ ಅವ್ರಗಳಿಗೆ ಫ್ರೀ ಮಾಡಿ, ಬೃಂದಾವನ್ ಗಾರ್ಡನ್ಗೆ ಯಾರು ಹೋಯ್ತಾರೆ ಅವ್ರಗಳಿಗೆ ಶುಲ್ಕ ವಸೂಲಿ ಮಾಡಿ. ಅದನ್ನ ಈಗ ಎಲ್ಲಿ ಟೋಲ್ ಕಲೆಕ್ಷನ್ ಏನಿದೆ ಅದನ್ನ ಬೃಂದಾವನ್ ಗಾರ್ಡನ್ ಎಂಟ್ರೆನ್ಸ್ಗೆ ಮೂವ್ ಮಾಡಿದ್ರೆ ಇದು ಪರಿಹಾರ ಆಗುತ್ತೆ. ಇದು ಅಲ್ಲಿ ಮುಂಚೆ ನೀವು ಬೃಂದಾವನ್ ಗಾರ್ಡನ್ಗೆ ಬಂದಾಗ ಈ ಒಂದು ವಿಷಯನ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ವಿ. ಅವಾಗ ಬೋರ್ಡ್ ಮೀಟಿಂಗಲ್ಲಿ ಇಟ್ಟು ನಾವೇನಾದರೂ ಬದಲಾವಣೆಗಳು ತರಬೇಕು ಅಂತ ಮಾಹಿತಿ ಕೊಟ್ಟಿದ್ವಿ. ಈಗಾಗಲೇ ಈಗ ನೀವು ಮಾಹಿತಿ ಕೊಟ್ಟಿರೋ ಪ್ರಕಾರ 17 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ
ಏನು ಬ್ರಿಡ್ಜ್ ನ ನಿರ್ಮಾಣ ಮಾಡಕ್ಕೆ ಖರ್ಚಾಗಿದೆ. ಈಗಾಗಲೇ ನಾವು ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ 18 ಕೋಟಿಗಿಂತ ಜಾಸ್ತಿ ವಸೂಲಿ ಆಗಿದೆ. ಇದರಿಂದ ದಯವಿಟ್ಟು ಹಳ್ಳಿಗಳಿಗೆ ಯಾರು ಜನರು ಓಡಾಡ್ತಾರೆ ಅವ್ರಿಗೆ ಫ್ರೀ ಆಗಿ ಓಡಾಡಕ್ ಬಿಟ್ಟು ಬೃಂದಾವನ್ ಗಾರ್ಡನ್ ಯಾರು ಎಂಟರ್ ಆಯ್ತಾರೆ ಅವ್ರ ಹತ್ರ ಶುಲ್ಕ ವಸೂಲಿ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡೋಣ ಅಧ್ಯಕ್ಷ, ನಾನು ಕರೆದು ಮಾತಾಡ್ತೀನಿ. ನಾನು ಯಾವಾಗಾರು ಒಂದ್ಸತಿ ಆ ಕಡೆ ಹೋದಾಗ ಸ್ಪಾಟ್ಗೂ ಹೋಗ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗೋಣ. ರೈತರಿಗೆ ತೊಂದರೆ ಆಗೋದು ಬೇಡ ಅನ್ನೋದು ನನ್ಗೆ ಗರ್ವಿದೆ. ಬಟ್ ಅದು ನೋಡಿ ನೀವು ಹೇಳೋ ಸಲಹೆನ ನಾನು ಅದು ಇನ್ನೂ ಒಂದೇನಾಗಿದೆ ಅಂದ್ರೆ ಫಾಸ್ಟ್ ಟ್ಯಾಗ್ ಹಾಕ್ಬಿಟ್ಟಿದ್ದಾರೆ. ಈಗ ಫಾಸ್ಟ್ ಟ್ಯಾಗ್ ಹಾಕಿರೋದ್ರಿಂದ 200-300 ರೂಪಾಯಿ ಆಟೋಮೆಟಿಕ್ ಆಗಿ ಕಟ್ ಆಯ್ತಾ ಇದೆ. ಅದನ್ನು ದಯವಿಟ್ಟು ಗಮನ ಹರಿಸಬೇಕು, ಇಮಿಡಿಯೇಟ್ ಆಗಿ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಓಕೆ ಓಕೆ ಆಯ್ತು. ಶರತ್ ಬಚ್ಚೇಗೌಡ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪಟ್ಟಣವು ವಿಸ್ತಾರಗೊಳ್ಳುತ್ತಿರುವುದರಿಂದ ಹೊಸಕೋಟೆ ತಾಲೂಕಿಗೆ ಮತ್ತೊಂದು ಹೊಸ ಪೊಲೀಸ್ ಠಾಣೆ ಮಂಜೂರು ಮಾಡುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನನ ಸೆಳೆಯಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶರತ್ ಕುಮಾರ್ ಅವರು ಹೊಸಕೋಟೆ ಪೊಲೀಸ್ ಠಾಣೆಯನ್ನು ಅವರು ವಿಭಜನೆ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಹೊಸಕೋಟೆ ಪೊಲೀಸ್ ಠಾಣೆ ಸುಮಾರು 16 ಕಿಲೋಮೀಟ್ರು ವ್ಯಾಪ್ತಿಯಲ್ಲಿದೆ. ಅದರಲ್ಲಿ ಈಗಾಗಲೇ ಜನಸಂಖ್ಯೆ ತಗೊಂಡ್ರೆ 2 ಲಕ್ಷ 2.5 ಲಕ್ಷಕ್ಕೆ ಆಗಿಬಿಟ್ಟಿದೆ. ಆಮೇಲೆ 5-6 ನ್ಯಾಷನಲ್ ಹೈವೇಸು ಅಲ್ಲಿ ಹಾದು ಹೋಗುತ್ತೆ. ಆದ್ದರಿಂದ ಅವರು ಏನು ಅಂದರೆ ವಿಪರೀತ ಟ್ರಾಫಿಕ್ ಆಗಿದೆ ಮತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿ ಒಂದೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಇದನ್ನೇ ಡಿವೈಡ್ ಮಾಡಿ 2 ಮಾಡಿಕೊಡಿ ಅಂತೇಳಿ ಕೇಳಿದ್ದಾರೆ. ಅದನ್ನು ಈಗಾಗಲೇ ನಾವು ಅದನ್ನು ಪರಿಶೀಲನೆಯಲ್ಲಿ ಇಟ್ಕೊಂಡಿದ್ದೇವೆ. ಮುಂದೆ ಬಡ್ಜೆಟ್ನಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಪೊಲೀಸ್ ಸ್ಟೇಷನ್ ನಾವು ಹೆಚ್ಚು ಕೇಳಿದ್ದೇವೆ, 50-60 ಪೊಲೀಸ್ ಸ್ಟೇಷನ್ ಹೊಸದಾಗಿ ಕೊಡಿ ಅಂತೇಳಿ. ಅದರ ಜೊತೆಗೆ ಇದನ್ನು ಡಿವೈಡ್ ಮಾಡೋದರಲ್ಲಿ ನಮ್ಮದೇನು ತೊಂದರೆ ಆಗೋದಿಲ್ಲ. ಆದರೆ ಮುಖ್ಯವಾಗಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡೋದಕ್ಕೆ ಅಲ್ಲಿ ಸಾಧ್ಯತೆ ಇದೆ, ಅಗತ್ಯನೂ ಇದೆ. ಅದನ್ನು ಪರಿಶೀಲನೆ ಮಾಡಿ ನಾವು ಮುಂದಿನ ಬಡ್ಜೆಟ್ ಆದಮೇಲೆ ಅದನ್ನು ಕ್ರಮ ತಗೊಳ್ತೀವಿ. ಓಕೆ ಆಯ್ತು ಬಿಡಿ. ಹೇಳಿದ್ದಾರೆ ಗೃಹ ಸಚಿವರ ಹೊಸ ಪೊಲೀಸ್ ಸ್ಟೇಷನ್ಗಳನ್ನ ಕೊಡೋದು ಜನಸಂಖ್ಯೆ ಆಧಾರದಲ್ಲಿ ಕೊಡ್ತಿರೋ, ಅಪರಾಧಿಗಳ ಚಟುವಟಿಕೆ ಆಧಾರದಲ್ಲಿ ಕೊಡ್ತಿರೋ, ಭೌಗೋಳಿಕ ಆಧಾರದಲ್ಲಿ ಕೊಡ್ತಿರೋ? ನ್ಯಾಷನಲ್ ಏನು ಕೌನ್ಸಿಲ್ ಇದೆ ಅದರ ಆಧಾರದ ಮೇಲೆ ನಾವು ಮಾಡೋದು. 300 ಅಪರಾಧಗಳಿರಬೇಕು, 50,000 ಜನಸಂಖ್ಯೆ ಇರಬೇಕು, ಈ ರೀತಿ ಗೈಡ್ಲೈನ್ಸ್ ಇದೆ. ಇಲ್ಲಿ 350,000 ಜನಸಂಖ್ಯೆ ಅಂದರೆ ಇಲ್ಲಿ 2.5 ಲಕ್ಷ ಇದೆ. ಆಮೇಲೆ ನ್ಯಾಷನಲ್ ಹೈವೇ ಇದು 6-7 ನ್ಯಾಷನಲ್ ಹೈವೇಗಳು ಹೋಗ್ತಾ ಇದೆ. ಎಲ್ಲ ಮಾನದಂಡಗಳಿಗೂ ಅದು ಅನ್ವಯ ಆಗುತ್ತೆ. ಅದರಿಂದ ನಾವು ಆ ಮಾನದಂಡಗಳನ್ನ ಇಟ್ಕೊಂಡೇ ಮಾಡಬೇಕಾಗ್ತದೆ. ಈ ಒಂದು ಪೊಲೀಸ್ ಸ್ಟೇಷನ್ ಇದೆ. ಈಗ ಮೈಸೂರಲ್ಲಿ ಉದಾಹರಣೆಗೆ ಉದಯಗಿರಿ ಪೊಲೀಸ್ ಸ್ಟೇಷನ್, ಅಲ್ಲಿ ಕೂಡ 3 ಲಕ್ಷ 4 ಲಕ್ಷ ತನಕ ಪಾಪ್ಯುಲೇಷನ್ ಇತ್ತು. ಅದನ್ನು ಸಿಟಿ ಒಳಗಡೆ ನಾವು ಅದನ್ನು ಡಿವೈಡ್ ಮಾಡಲೇಬೇಕಾಗ್ತದೆ. ಅದಕ್ಕೆ ಇದನ್ನು ಡಿವೈಡ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಅಪರಾಧಗಳ ಸಂಖ್ಯೆಯನ್ನ ಮಾನ್ಯ ಗೃಹ ಸಚಿವರೇ, ಅಪರಾಧಗಳ ಸಂಖ್ಯೆಯನ್ನ ಮಾನದಂಡ ಮಾಡಬೇಡ್ರಿ. ಅಪರಾಧಗಳ ನಾವು ಮಾಡಿದ್ದಲ್ಲ, ನ್ಯಾಷನಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅವ್ರು ಮಾಡಿರೋದು. ನನಗೂ ಅನ್ಸುತ್ತೆ, ಯಾಕೆಂದ್ರೆ ನಾವು ಅಪರಾಧ ಕಮ್ಮಿ ಆಗಬೇಕು ಅಂತೇಳಿ ಕ್ರಮ ತಗೋಬೇಕು ಅಂತ ಹೇಳಿ ಮಾಡ್ತೀವಿ. ಆದ್ರೆ ಅಪರಾಧ ಜಾಸ್ತಿ ಇರಬೇಕು ಅಂತಂದ್ರೆ ಅದು ಸರಿ ಹೋಗೋದಿಲ್ಲ. ಪೊಲೀಸ್ ಸ್ಟೇಷನ್ ನಿರ್ಮಾಣ ಗವರ್ಮೆಂಟ್ ಆಫ್ ಇಂಡಿಯಾಗೆ ಪತ್ರ ಬರೆಯೋಣ, ತಾವು ಕೂಡ ಸಹಾಯ ಮಾಡಿ. ಸಭಾಧ್ಯಕ್ಷರೇ, ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ವಿಶೇಷವಾಗಿ ಪೊಲೀಸ್ ಠಾಣೆಯಲ್ಲಿ 31 ವಾರ್ಡು 50 ಗ್ರಾಮ ಒಟ್ಟಾರೆ 2.25 ಲಕ್ಷ ಜನ. ಮೊನ್ನೆ ಆದಂತ ಸರ್ವೆಯಲ್ಲಿ ನಗರದಲ್ಲೇನೆ 1,05,000 ಮನೆ, ಗ್ರಾಮಾಂತರ ಭಾಗದಲ್ಲಿ 15,000 ಮನೆ, 1,20,000 ಮನೆ. ಮಾದೇವಪುರ ಕ್ಷೇತ್ರ ಗಡಿಯಿಂದ ಮಾಲೂರು ಕ್ಷೇತ್ರ ಗಡಿವರೆಗೂ ಒಂದೇ ಪೊಲೀಸ್ ಠಾಣೆ ಇವತ್ತು ಕಾರ್ಯನಿರ್ವಹಣೆ ಮಾಡ್ತದೆ. ಅದರಿಂದ ನಗರ ಗ್ರಾಮಾಂತರ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಅದರಿಂದ ಸಚಿವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಬಯಸ್ತೇನೆ. ಆಯ್ತಾಯ್ತು. ಹರೀಶ್ ಪುಂಜಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದ ಸಂಬೋಳ್ಯದಲ್ಲಿ ನೆಲೆಸಿರುವಂತಹ 15 ವರ್ಷದ 9ನೇ ತರಗತಿಯ ಬಾಲಕ ಸುಮಂತ್ ಅವರು ತನುಪೂಜೆಗೆ ತೆರಳಿರುವಂತಹ ಸಂದರ್ಭದಲ್ಲಿ ಮನೆಯ ಸಮೀಪದ
ಕೆರೆಯಲ್ಲಿ ಶವವಾಗಿ ಪತ್ತೆ ಆಗಿರುವಂತಹ ಕುರಿತು ತನಿಖೆ ನಡೆಸುವ ಪ್ರಗತಿಯ ಕುರಿತು ಸನ್ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೆಯ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹರೀಶ್ ಪೂಂಜಾ ಅವರು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಬ್ಬ ವಿದ್ಯಾರ್ಥಿ 15 ವರ್ಷದ ಬಾಲಕ ಸುಮಂತ್ ಅಂತಕ್ಕವನು ಬೆಳಿಗ್ಗೆ ಶಾಲೆಗೆ ಹೋದವನು ಮನೆಗೆ ಬರೋದಿಲ್ಲ. ಅವನು ಕಾಣೆಯಾಗಿದ್ದಾನೆ ಅಂತ ಹೇಳಿ ಸುಬ್ರಹ್ಮಣ್ಯ ನಾಯಕ್ ಅವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅವನ ತತ್ಕ್ಷಣ ಪೊಲೀಸ್ನವರು ಕಾರ್ಯಪ್ರವೃತ್ತಿ ಮಾಡಿ ಅವರು ಹುಡುಕುವಷ್ಟರಲ್ಲಿ ಅವರು ಅಲ್ಲಿ ಏನೋ ಇದು ಬಾವಿ ಕೆರೆಯಲ್ಲಿ ಬಿದ್ದು ಮೃತದೇಹ ಪತ್ತೆಯಾಗಿರುತ್ತೆ. ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೊಂಡಿದ್ವಿ. ತತ್ಕ್ಷಣ ಅದಕ್ಕೆ 4 ಟೀಮ್ ಮಾಡಿ, ಯಾಕೆಂದರೆ ಅವನ ತಲೆಗೆ ಪೆಟ್ಟು ಬಿದ್ದಿರುತ್ತೆ ಅಂತೇಳಿ ರಿಪೋರ್ಟ್ ಆಗಿದೆ. ತಲೆಗೆ ಪೆಟ್ಟು ಬಿದ್ದಿದೆ ಅಂದರೆ ಇಲ್ಲ ಯಾರಾದರೂ ಹೊಡೆದಿರಬೇಕು, ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ಬಿದ್ದು ಅಥವಾ ಏನಾರ ಆಗಿರಬೇಕು. ಅದಕ್ಕೆ ನಾವೀಗಾಗಲೇ 4 ಟೀಮ್ಗಳನ್ನು ಮಾಡಿ ಪತ್ತೆ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ನನಗನ್ಸುತ್ತೆ ಸತ್ಯ ಹೊರಗಡೆ ಬರುತ್ತೆ. ಇದೇನಾದರೂ ಒಂದು ವೇಳೆ ಮರ್ಡರ್ ಆಗಿದ್ದರೆ ಅವ್ರನ್ನ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅವ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅಥವಾ, ಯಾಕೆಂದರೆ ಈಗಾಗಲೇ ನಾವು ರಿಜಿಸ್ಟರ್ ಮಾಡಿರೋದು ಕೊಲೆ ಅಂತಲೂ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. FIRನಲ್ಲಿ ಈಗ ಹೊಸ BNSS ಏನು ಬಂದಿದೆ ಅದರ ಪ್ರಕಾರ 103(1) ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನು ಪತ್ತೆ ಹಚ್ತೀವಿ ಮಾನ್ಯ ಸಭಾಪತಿ. ಆ ಹುಡುಗ ಅವತ್ತು ಬೆಳಿಗ್ಗೆ ಸುಮಾರು ಬೆಳಿಗ್ಗೆ ಧನು ಪೂಜೆ ಅಂತ ನಡೀತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನದಲ್ಲಿ. ಬೆಳಿಗ್ಗೆ ತೆರಳಿರ್ತಕ್ಕಂಥ ಹುಡುಗ ನಾಪತ್ತೆ ಆಗಿರ್ತಕ್ಕಂಥದ್ದು. ಆ ಹುಡುಗ ಒಬ್ಬ ಯುವ ವಿಜ್ಞಾನಿಯಾಗಿ ಬಹಳ ಹೆಸರನ್ನು ಮಾಡಿರ್ತಕ್ಕಂಥವನು. ಇದೇ ಬರುವ ಫೆಬ್ರವರಿಗೆ ಅವನು ಅಹಮದಾಬಾದಲ್ಲಿ ನಡೆಯತಕ್ಕಂಥ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಸಹ ಭಾಗವಹಿಸಲಿಕ್ಕೆ ಇರತಕ್ಕಂಥ ಹುಡುಗ ಆಗಿದ್ದ. ಪ್ರಾಯಶಃ ನಾನು ಸನ್ಮಾನ್ಯ ಗೃಹ ಸಚಿವರ ಹತ್ರ ವಿನಂತಿ ಮಾಡ್ತೇನೆ, ಇದು ಕೇವಲ ಒಂದು ಹುಡುಗನ ಸಾವಿನ ತನಿಖೆಯ ಸಂದರ್ಭ ಅಲ್ಲ. ಇಡೀ ಜಿಲ್ಲೆಯ ಜನ ಮತ್ತು ತಾಲೂಕಿನ ಜನ ಇದರ ಬಗ್ಗೆ ಬಹಳ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ಸಣ್ಣ ಪ್ರಾಯದ ಹುಡುಗನ ಮೃತದೇಹ ಸಿಕ್ಕಿದ ನಂತರ ಇದರ ಸೂಕ್ತ ತನಿಖೆ ಆಗಬೇಕು, ಮತ್ತೆ ಸತ್ಯಾಸತ್ಯತೆ ಏನಿದೆ ಜನರಿಗೆ ತಿಳಿಬೇಕೆನ್ನುವಂತ ಆತಂಕದಲ್ಲಿ ಜನ ಇದ್ದಾರೆ. ಮತ್ತು ಆ ಕುಟುಂಬದ ಸದಸ್ಯರನ್ನು ಸಹ ನಾನು ಸಹ ಭೇಟಿ ಮಾಡಿದ್ದೆ. ಅವತ್ತು ಮೃತ್ಯು ಆದಂತಹ ಸಂದರ್ಭದಲ್ಲೂ ನಾನು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ಸನ್ಮಾನ್ಯ ಗೃಹ ಸಚಿವರೇ, ನಾನು ತಾಲೂಕಿನ ಎಲ್ಲ ಜನರ ಪರವಾಗಿ ಮತ್ತು ಅವರ ಕುಟುಂಬದ ಪರವಾಗಿ ಸರ್ಕಾರದ ಗೃಹ ಇಲಾಖೆಯ ಸಚಿವರ ಹತ್ರ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಆದಷ್ಟು ಬೇಗ ಇದಕ್ಕೊಂದು ನ್ಯಾಯವನ್ನು ದೊರಕಿಸಿಕೊಡಬೇಕು. ಮತ್ತೆ ಸತ್ಯಾಸತ್ಯತೆ ಏನಿದೆ ಎನ್ನುವಂಥದ್ದು ಸಮಾಜಕ್ಕೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮೂಲಕ ಮಾಡಬೇಕೆನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.